ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 6ನೇ ಸಂಧಿಯನ್ನು ನಾವಿನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಶಿವ ಅಂತಕ್ಕಂಥದ್ದು ಗೊತ್ತಿಲ್ಲ ಅರ್ಜುನನಿಗೆ, ಅರ್ಜುನ ಅನ್ನೋದು ಗೊತ್ತು ಶಿವನಿಗೆ. ಅರ್ಜುನನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಶಿವ ಬೇಟೆಗಾರನ ರೂಪದಲ್ಲಿ ಬಂದಿದ್ದಾನೆ. ಪಾರ್ವತಿಗೆ ಅರ್ಜುನನ ಶಕ್ತಿ ಏನು ಅನ್ನತಕ್ಕಂಥದ್ದನ್ನು ತೋರಿಸೋದಕ್ಕೆ ಹೊರಟಿದ್ದಾನೆ. ಆ ಪಾಶುಪತಾಸ್ತ್ರವನ್ನು ಕರುಣಿಸ್ತೀನಿ ಅಂತಕ್ಕಂಥ ಮಾತನ್ನು ಪಾರ್ವತಿ ಹತ್ರ ಹೇಳಿದ್ದಾನೆ ಶಿವ. ಮುಂದೇನಾಯಿತು, ಒಬ್ಬರಿಗೊಬ್ಬರು ಭಯಂಕರವಾಗಿರತಕ್ಕಂಥ ಕುಸ್ತಿ ಯುದ್ಧ ನಡೀತಾ ಇದೆ. ಸಾಕ್ಷಾತ್ ಪರಮಶಿವನಿಗೂ ಮತ್ತು ಅರ್ಜುನನಿಗೂ. ಮುರಿವ ಬಿಡಿಸುವ ಡಗೆಯ ಸೇರಿಸಿ ತೆರಳಿಚುವ ತಲಮೇಲುಗಳಲುತ್ತರಿಸುವ, ಏಳುವ ಬೀಳುವ ಹತ್ತುವ ಸುಳಿವ ವಂಚಿಸುವ, ಹೊರಳ್ವತನು ಹೋರಟೆಯ ಸತ್ವೋತ್ಕರುಷ ಸರಿಯನೆ, ಶಂಭು ಶಿಕ್ಷೆಗೆ ಪರಿವಿಡಿಯ ತೋರಿಸುವಲಿದ್ದನು ಭೂಪಾ ಕೇಳೆಂದ. ಏನು ಶಿಷ್ಯರತ್ರಿ ಹೊಡೆದಾಡಬೇಕು ಅನ್ನತಕ್ಕಂಥದ್ದು ಗುರುವಿಗೆ ಇದ್ದರೆ ಅದೆಷ್ಟೋ ಸಂತೋಷ. ನನ್ನ ಶಿಷ್ಯ ಇಷ್ಟೋ ತಪಸ್ಸಿನಿಂದ ಬೆಂಡಾದರೂ ಕೂಡ ಅವನು ಪರಾಕ್ರಮ ಕಡಿಮೆ ಆಗಲಿಲ್ಲಲ್ಲ ಅಂತಕ್ಕಂಥ ಒಂದು ಭಾವನೆಯಿಂದ ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದಾರಂತೆ. ಅವನು ಪರಾಕ್ರಮ ಜಾಸ್ತಿ ಆದಂಗೆಲ್ಲ ಈಶ್ವರನಿಗೆ ಸಂತೋಷ, ಜಾಸ್ತಿ ಆದಂಗೆಲ್ಲ ಈಶ್ವರನಿಗೆ ಸಂತೋಷ. ಅವಾಗ ಈಶ್ವರ ಹೇಳ್ತಾನಂತೆ, ಗಾಯ ಉಂಟೆ ತೋರು ನಿನಗಡು ಪಾಯೋ ಬಿಡು ಚೊಕ್ಕಯವನೆನುತ, ಅಜೇಯನೊಡನೆದ್ದು ತಿವಿದನು ಹರನ ಪೇರು ರವ. ಅವಾಗ ಅರ್ಜುನ ಹೇಳ್ತಾನಂತಲೇ, ಇಷ್ಟೊತ್ತಾದ್ರೂ ನೀ ಗಾಯ ಆಗಲಿಲ್ಲೇನೋ, ತೋರಿಸೋ ನೋಡೋಣ ಅಂತ ಹೇಳಿಬಿಟ್ಟು ಮುಷ್ಟಿಯನ್ನು ಕಟ್ಬಿಟ್ಟು ಅವನ ಹೊಟ್ಟೆಗೆ ಉರಕ್ಕೆ ಒಂದು ಸಾರಿ ಧಡ ಅಂತ ಹೊಡೆದಿದನಂತೆ. ಗಾಯ ಘಾತಿಗೆ ನಿಮ್ಮ ಮತವೇ ಮಗಾಯಿತೆನುತ, ಪುರಾರಿ ಕಡು ಪುರಾಯದಲ್ಲಿ ಕರವೆತ್ತಿ ನಸುತಿವಿದನು ಧನಂಜಯನ. ಆಯ್ತಪ್ಪ ಗಾಯ ಅಂತ ಹೇಳ್ಬಿಟ್ಟು ಆ ಒಂದು ಅರ್ಜುನ ಹೊಡೆದಿರತಕ್ಕಂಥ ಏಟನ್ನು ತಪ್ಪಿಸಿಕೊಂಡು ಶಿವ ತಾನು ಕೂಡ ಒಂದೇಟನ್ನು ಹೊಡೆದಿದ್ದಾನೆ. ತರಹರಿಸಿ ನರ ನಿಕ್ಕಿದನು ಶಂಕರನ ವಕ್ಷಸ್ಥಳವ. ಈಶ್ವರ ಬಿಟ್ಟಿರ್ತಕ್ಕಂಥ ಏಟಿಗೆ ಸುಧಾರಿಸ್ಕೊಂಡ ಅರ್ಜುನ ಈಶ್ವರನಿಗೆ ಹೊಡೆದಿದ್ದಾನಂತೆ ವಕ್ಷಸ್ಥಳಕ್ಕೆ. ಎಡೆಯಲ್ಲಿ ಮುರಿದು ಕಳಚಿ ಗಿರೀಶ ನೆರಗಿದ ಇಂದ್ರನಂದನನ. ಅದನ್ನು ತಪ್ಪಿಸಿಕೊಂಡು ಈಶ್ವರ ಇಂದ್ರನಂದನನ್ನಾಗಿರ್ತಕ್ಕಂಥ ಅರ್ಜುನನ ಹೊಡಿತಾನೆ. ಮರಳಿ ತಿವಿದನು ಪಾರ್ಥನೀತನ ಶಿರಕ್ಕೆ ಕೊಟ್ಟನು ಶಂಭು. ಅರ್ಜುನ ಇವನ್ನ ಮತ್ತೆ ಹೊಡಿತಾನೆ. ಆವಾಗ ಈಶ್ವರ ಅವನ ಕತ್ತಿಗೆ ಹೊಡಿತಾನೆ. ಇಂತಿಬ್ಬರ ವಿಷಮಗಾಯದ ಗಡಾವಣೆಗಲ್ಲಿಸಿತು ಜಗವ. ಒಬ್ಬರನ್ನು ತಪ್ಪಿಸ್ಕೊಂಡೊಬ್ಬರು ಹೊಡೆತಾಡ್ತಾ ಇದ್ದಾರಂತೆ. ಹೆಂಗಿದೆಯಪ್ಪ ಆ ಒಂದು ಮುಷ್ಟಿಕಾಳಗ ಅಥವಾ ಕುಸ್ತಿ ಯುದ್ಧ ಅಂದರೆ, ಸುಯಿಲ ಹೊಗೆಗಳ ಹೊದರು ದಿವಿಗಳ ಮೈಲುಳಿಯ ಮುರಿವುಗಳ ದೃಢ ಮೇಲ್ ಗಾಯಲರಿಕ್ಕಿದ ಗಾಯಕ್ಕೆ ಮುಷ್ಟಿ ಕಿಡಿಯೇಳೆ. ಹೊಡ್ತಾ ಇದ್ರು ಸುಮ್ಮನೆ ಆ ಮುಷ್ಟಿಯಲ್ಲಿ ಕಿಡಿಗಳು ಹೇಳ್ತಾ ಇದ್ದಾವಂತೆ. ಶೈಲ ಹತಿಗಳ ಭಾರಣೆಯ ಬಲು ಪೈಲ ಬೆಳೆ ಸಿರಿವಂತರಿವರೆನಲು ಐಲು ಪೈಲದ ಜರಡುಗಳೇ ನರನಾಥ ಕೇಳೆಂದ. ಇವರೇನು ಕೆಲಸಕ್ಕೆ ಬರೆದವರ ಇಬ್ಬರು ಹಂಗೆ ಹೊಡೆದಾಡ್ತಾ ಇದ್ದಾರಂತೆ. ಆ ಏಟಿಗೆ ಕಿಡಿ ಬರ್ತಾ ಇದೆಯಂತೆ ಅವರ ಶರೀರದಿಂದ. ತ್ರಾಣವೆಂತುಟೋ ಶಿವ ಶಿವ ಸತ್ರಾಣನಗೆ, ಬಹುದಿವಸ ಭುವನ ಪ್ರಾಣವೇ ಪೋಷಣವಲ ಮಜುಬೂತು ಜಗಜಟ್ಟಿ. ಈಶ್ವರ ಅನ್ಕಂತಾನಂತೆ, ತ್ರಾಣವೆಂತುಟೋ ಶಿವ ಶಿವ ಸತ್ರಾಣನಕೆ. ಶಿವ ಏನೇಟುಗಳಯ್ಯ ಇವು. ಇವನ ಏಟುಗಳಿಗೆ ನನಗೇ ಸುಧಾರಿಸ್ಕೊಂಬಕ್ಕಾಗ್ತಾ ಇಲ್ಲಯ್ಯ. ಯಾಕೆಂದ್ರೆ ಬಹುದಿವಸ ಭುವನ ಪ್ರಾಣವೇ ಪೋಷಣವಲ ಮಜುಬೂತು ಜಗಜಟ್ಟಿ. ಭೇಷ್ ಅರ್ಜುನ,
ಮನಸ್ಸಿನಾಗ ಅನ್ಕಂತಾನಂತೆ, ಬರೀ ಪವನಗ್ರಾಸವನ್ನು ನೀನು ಆಹಾರವನ್ನಾಗಿ ಮಾಡ್ಕೊಂಡ್ಬಿಟ್ಟು 4-5 ತಿಂಗಳು ಕಳೆದಿದೆಯಲ್ಲ, ಆದರೂ ಶಕ್ತಿ ಒಂದಿಷ್ಟು ಕಡಿಮೆ ಆಗಲಿಲ್ಲಲ್ಲ. ಅವಾಗ ಇವನನ್ಕಂತಾನಂತ ಅರ್ಜುನ, ಕಾಣೆ ನಿಮಗೆ ಸಮಾನರನು ಶಿವನಾಣೆ. ಆ ಶಿವನ ಪಾದಸಾಕ್ಷಿಯಾಗಿ ಈ ಬೇಟೆಗಾರನಂತ ಒಬ್ಬ ಪರಾಕ್ರಮಿಯನ್ನು ನನ್ನ ಯಾವತ್ತೂ ನೋಡಿಲ್ಲ. ಗುಣದಲಸೂಯವೇ ತನ್ನಾಣೆ ನೋಡೈ ಶಬರಿ ಎಂದನು ನಗುತ ಮದನಾರಿ. ಇತ್ಲಗೆ ಈಶ್ವರ ಗುಣಕ್ಯಾಕ್ ಮತ್ಸರ. ಪಾರ್ವತಿ ನೋಡಿವನ ಶಕ್ತಿಯನ್ನ, ಇಷ್ಟು ಪವನಗ್ರಾಸವೇ ಇದ್ದರೂ ಕೂಡ 4 ತಿಂಗಳಿಂದ ಅವನ ಶಕ್ತಿ ಕಡಿಮೆ ಆಗಲಿಲ್ಲಲ್ಲ. ಇತ್ಲಗ ಅರ್ಜುನ ಅನ್ಕಂತಾನಂತೆ, ನಿನಗೆ ನಾ ಬೆರಗಾದೆ ನೀನಿಂದೆನಗೆ ಮೆಚ್ಚಿದೆ, ದೇವದಾನವ ಜನರೊಳಗೆ ಪಾಡಲ್ಲ ನೀ ಹಲ್ಲಣಿಸಿದೆ ನಮ್ಮ, ನಿನಗೆ ನಾ ಬೆರಗಾದೆ. ಒಂದು ಸ್ವಲ್ಪ ಅರ್ಜುನನಿಗೆ ಅದೇ ಝಲ್ಲಂದು ಬಿಟ್ಟಿದೆಯಂತೆ. ಇವನು ಯಾವನೋ ಸಾಮಾನ್ಯವಾದ ಬೇಟೆಗಾರ ಅನ್ಕೊಂಡಿದ್ನಲ್ಲ. ಭೇಷ್, ದೇವದಾನವ ಜನರನಿಗೆ ಪಾಡಲ್ಲ ನೀ ಹಲ್ಲಣಿಸಿದೆ ನಮ್ಮ, ದೇವದಾನವ ಗರುಡ ಗಂಧರ್ವರಿಗೆ ಯಾವ್ಯಾವ್ಯಾವ್ಯಾವನೋ ನನಗೆ ಲೆಕ್ಕ ಇಲ್ಲ. ಸ್ವಲ್ಪ ಹೊತ್ತು ನಡುಗಿಸಿಬಿಟ್ಟಲ್ಲೋ ನೀನು ಯಾರೋ. ಇನನೋ ಮೇಣ್ ದೇವೇಂದ್ರನೋ ತಿರುಗಿ ಬಿಟ್ಟ. ನೀನೇನು ಹೊಗಳದಕ್ಕೆ ನೀನೇನು ಸೂರ್ಯನ ದೇವೇಂದ್ರನೋ ಹರತನುಜನೋ ಹರಿಯೋ ಮಹಾದೇವನೋ ಕಿರಾತನೋ ನೀನೆನುತ ಮತ್ಯರಗಿದನು ಶಿವನ. ನೀನೇನು ಸೂರ್ಯನ ದೇವೇಂದ್ರನ ಹರನ ಮಗನ ಹರಿನ ಮಹಾದೇವನ ಶಿವನೇ ನೀನೇನ ಅಂತ ಹೇಳ್ಬಿಟ್ಟು, ನೀನು ಯಾವನನ್ನಾಗಲಿ ನೀನು ಬಿಡಲ್ಲ ಅಂತ ಹೇಳ್ಬಿಟ್ಟು ಮುಷ್ಟಿಯನ್ನು ಕಟ್ಟಿ ದಡೋ ಅಂತ ತಿವಿದ್ಬಿಟ್ಟಿದಾನಂತೆ ಈಶ್ವರನನ್ನ. ಗಾಯವನ್ನು ಮನ್ನಿಸುತ್ತ ಶಿವ ಪೂರಾಯದಲ್ಲಿ ಮೆಟ್ಟಿದನು, ಪಾರ್ಥನ ಬಾಯೊಳೊಕ್ಕುದು ರುಧಿರ ನಾಸಿಕದೆರಡು ಬಾಗಿಯಲ್ಲಿ. ಆವಾಗ ಈಶ್ವರ ಅದನ್ನ ತಪ್ಪಿಸ್ಕೊಂಡು ಮತ್ತೆ ಆ ಅರ್ಜುನನಿಗೆ ಹೊಡೆದು ಬಿಟ್ರೆ ಮೂಗು ಬಾಯಲ್ಲಿ ರಕ್ತ ಕಿತ್ಕೊಂಡ್ಬಿಡ್ತಂತೆ. ನೋಯನೊಂದನು ಮೀರಿ ಮುನಿಯಲಪಾಯದ ಆದುದು ಅಕಟಕಟ, ತಪ್ಪಾಯಿತೆನು ತಮರುಗಿದನು ಮದನಾರಿ. ಅಯ್ಯೋ ರಾಮ, ಸ್ವಲ್ಪ ನಾನು ಅವನು ಹೊಡೆದಿರ್ತಕ್ಕಂಥ ಹೊಡೆತವನ್ನು ಸ್ವಲ್ಪ ಸುಧಾರಿಸ್ಯಮಕ್ಕೆ ನನಗಾಗಲಿಲ್ಲ. ಮರ್ತು ಪಾಪ ಅನ್ಯಾಯವಾಗಿ ಅವನ್ನ ತಿವಿದು ಬಿಟ್ನಲ್ಲ, ಎಂಥ ಏಟಾಯಿತು, ನನ್ನ ತಪ್ಪಾಯ್ತಲ್ಲ ಅಂತ ಮರುಗಿದ್ದಾನಂತೆ. ಪಾಪ ಒಳಗೊಳಗೇ ನಂದ್ಕೊಂಡಿದ್ದಾನೆ ಶಿವ. ಬಿರಿದುದೀತನ ಗರ್ವಗಿರಿ, ಇವನ ಗರ್ವದ ಗಿರಿ ಬಕ್ಕಸ ಬೆರೆದು ಬಿಟ್ಟಿದೆಯಂತೆ. ಮನ ಮುರಿದುದೀತನ ಶಕ್ತಿಸಲೇ ಟೆಬ್ಬರಿಸಿ ತಿಂದ್ರಿಯ ವರ್ಗ ನೆಗ್ಗಿತು ನೆನಹಿನೊಡ್ಡವಣೆ. ಹರಿದುದು ಅಂಗಸ್ವೇದ ಜಲ, ಬೆವರು ಕಿತ್ಕೊಂಡ್ಬಿಟ್ಟಿದೆಯಂತ ಆ ಏಟಿಗೆ, ಈಶ್ವರನ ಏಟಿಗೆ. ಕಾಹುರದೆ ಕಾಲ್ವಳೆಯಾಯ್ತು ಮತಿ ನಿಬ್ಬರದ ಬೆರಗಿನ ಬೇಟದಲ್ಲಿ ಬೆಂಡಾದ ನಾಪಾರ್ಥ. ಏಟಿನಿಂದ ಶರೀರ ಗಡ ನಡುಗ್ತಾ ಇದೆ. ಏಕೆಂದರೆ ಪ್ರಳಯಕಾಲ ರುದ್ರನ ಏಟು ಏನು ಸಾಮಾನ್ಯನ, ಮರ್ತು ತಿವುತಿದ್ದಾನೆ. ನಿಜವಾಗ್ಲೂ ತಿವುದ್ರ ಗತಿ ಏನು ಅನ್ಕಂತಾನಂತ ಅರ್ಜುನ. ಆವಸೂರತ ಭಂಗವೋ ಮೇಣಾವ ದೈವದ್ರೋಹವೋ ತಾನಾವ ಶಿವಭಕ್ತಾಪರಾಧಿಯೋ ಪೂರ್ವ ಜನ್ಮದಲ್ಲಿ. ಆವ ಹಿರಿಯರ ಹಳಿದೆನೋ ಮೇಣಾವ ಧರ್ಮವನಳಿದೆನೋ ತನಗಾವ ಪರಿಭವ ಮಹೀರುಹ ಫಲಿತವಾಯಿತೆಂದ. ಆವಸೂರತ ಭಂಗವೋ, ಯಾರ ಒಂದು ವ್ರತವನ್ನು ನಾನು ಕೆಡಿಸಿದ್ನೋ ಹಿಂದಿನ ಜನ್ಮದಲ್ಲಿ. ಮೇಣಾವ ದೈವದ್ರೋಹವೋ, ಯಾರಿಗೆ ದೈವದ್ರೋಹವನ್ನು ಮಾಡಿದಿನೋ, ಯಾವ ದೈವದ್ರೋಹವನ್ನು ಮಾಡಿದಿನೋ. ತಾನಾವ ಭಕ್ತಾಪರಾಧಿಯೋ ಪೂರ್ವ ಜನ್ಮದಲ್ಲಿ, ನಾನು ಈಶ್ವರನ ಭಕ್ತರ ಅಪರಾಧಿ, ಅವ್ರಿಗೇನಾದರೂ ತೊಂದರೆಯನ್ನು ಕೊಟ್ಟಿದ್ದೀನೋ. ಆವ ಹಿರಿಯರ ಹಳಿದೆನೋ, ಯಾವ ಗುರು ಹಿರಿಯರನ್ನ ಬೈದಿದ್ದೀನೋ. ಮೇಣಾವ ಧರ್ಮವನಳಿದೆನೋ, ಯಾವ ಧರ್ಮವನ್ನು ಅಳೆದಿದ್ನೋ. ತನಗಾವ ಪರಿಭವ ಮಹೀರುಹ ಫಲಿತವಾಯಿತೆನ್ನ.
ಅದಕ್ಕೋಸ್ಕರ ಇವಾಗ ಈ ಕಷ್ಟವನ್ನು ಪಡ್ತಿದ್ದೀನಿ ಅನ್ಕಂತನಂತೆ. ಈತ ದಿಟಕೆ ಪುಳಿಂದನೇ ವಿಖ್ಯಾತ ನರತಾನಲ್ಲಲೇ. ಅವನ ಬೇಟೆಗಾರನಾದರೆ ನಾನು ಅರ್ಜುನ ಅಲ್ಲ. ಅರ್ಜುನನ ಯಾಕೆಂದ್ರೆ ಅರ್ಜುನನನ್ನು ಎದುರಿಸ್ತಕ್ಕಂಥ ಶಕ್ತಿ ಬೇಟೆಗಾರಗಿಲ್ಲ. ದಿಟಜಾತ ಪಾರ್ಥನೇತ ನಿಧಾನಿಸಿ ಶಬರನಿವನಲ್ಲ. ನಾನು ಅರ್ಜುನ ಆದರೆ ಅವನು ಶಬರನೇ ಅಲ್ಲ. ಯಾಕೆ ಅಂದರೆ ಅರ್ಜುನನಿಗೆ ಯಾವ ಲೆಕ್ಕ ಶಬರ. ಈತ ಪಲ್ಲಟವಾದನೋ ಮೇಣ್ ಶ್ವೇತ ತುರಗನ ಪಲ್ಲಟವೋ ಕುಂತೀತನು ಜತಾನಲ್ಲ ನಿಶ್ಚಯವೆನುತ ಚಿಂತಿಸಿದ. ಇವನೇ ಪಲ್ಲಟನಾದನು ಅಥವಾ ಕಲಿಗಾಲದ ಪಲ್ಲಟವೋ, ಕಲಿಗಾಲದ ಶಾಖಾವಲೆ ಹೊಡಿತಿತ್ತಂತೆ, ಅಥವಾ ಇನ್ಯಾವುದಾದ್ರೂ ಅನ್ಯಾಯ ಆಗಿದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಕುಂತಿ ಮಗ ಅಲ್ಲ ಅಂತ ತೀರ್ಮಾನ ಮಾಡಿದನಂತೆ ಪಾಪ. ಅರಿದನೇ ಶಿವನೆಂದು ಕೊನೆಗೂ ಅವನು ಈಶ್ವರ ಅಂಬದು ತಿಳಿದ್ನ ಇವನು. ಯಾಕೆಂದ್ರೆ ದೈವದ ಸರಿಯ ಬಲುಹನು ಕಂಡೊಡೆಯುದಿಟವರಿಯಬಹುದೇ ರಹಸ್ಯ ಮಾಯಾ ಗೋಪಿತಾತ್ಮಕನ. ನಿಜವಾಗ್ಲೂ ಯೋಚನೆ ಮಾಡಬೇಕಾದ್ರೆ ಆ ಭಗವಂತನನ್ನ, ಆತನ ಸಂಪೂರ್ಣವಾದ ಆಕಾರವನ್ನು, ಆತನ ಸಂಪೂರ್ಣವಾದ ಗುಣವನ್ನು, ಆತನ ಸಂಪೂರ್ಣವಾದ ಭಾವವನ್ನು ತಿಳಿಯೋದಕ್ಕೆ ಅವನಿಗಾದರೂ ಸಾಧ್ಯವ. ಅರುಹಿ ಕೊಡಬೇ ವೇದ ಶಿರನೆಚ್ಚರಿಸಿಕ ತನ್ನ ನಖಂಡ ಚಿನ್ಮಯದರಿವು ತಾನೆಂದು ಅವನರಿವನು ರಾಯ ಕೇಳಿಂದ. ಸಚ್ಚಿತ್ ಘನರೂಪನಾಗಿರ್ತಕ್ಕಂಥ ಶಿವನೇ ಇವನು ಅಂತಕ್ಕಂಥದ್ದು ಯಾವನಿಗೆ ಗೊತ್ತಾಗುತ್ತೆ? ಅರುಹಿ ಕೊಡಬೇ ವೇದ. ವೇದಗಳ ಅರ್ಹತವಿಲ್ಲ ಅಂತೆಲ್ಲ ಹೇಳ್ತವೆ, ಆದರೂ ಕೂಡ ವೇದಶಾಸ್ತ್ರ ಪುರಾಣಾತೀತನಾಗಿರ್ತಕ್ಕಂಥ ಭಗವಂತನನ್ನು ಯಾವನರಿಗೆ ತಿಳಿತಾನೆ ಅಂತ ಹೇಳಿ ವೈಶಂಪಾಯನ ಮುನೀಂದ್ರರು ಜನಮೇಜರಾಯ ಮಹಾರಾಜನಿಗೆ ಈ ಕಥೆಯನ್ನು ಹೇಳ್ತಿದ್ದಾರೆ. ಅವಾಗ ಅರ್ಜುನ ಅನ್ಕಂತನಂತೆ, ಹಂದಿಯೇ ತಕೆ ತನಗೆ ಬನದ ಪುಳಿಂದ ನಳಿಸೆನಸಾಗಲೇಕೆ. ಪುಳಿಂದನೇ ಮಾನ್ಯಕನು ನಾವವ ಮಾನ್ಯರಾದೆವಲೇ. ನಾನು ತಪಸ್ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಾ ಇದ್ದೆ, ಶಿವನ ಹತ್ರಕ್ಕೆ ಬಂದಿದ್ದೆ, ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ಬಂದಿದ್ದೆ. ಇದ್ಯಾಕೋ ಬಂತು ನನ್ನ ಕರ್ಮಕ್ಕೆ ಹಂದಿ. ಅದ್ಯಾತಕ್ಕೆ ಬೇಕಿತ್ತು ನನಗೆ? ಇವನ ಹತ್ರ ಯಾಕೆ ಹೊಡೆದಾಡ್ಬೇಕು ನಾನು? ಆ ಹಂದಿ ತಗೊಂಡು ನಾನೇನು ಮಾಡಲಿ? ನಾನು ಬಂದಿರೋದು ದೈವ ಧ್ಯಾನಕ್ಕೋಸ್ಕರ. ಇಂದು ಮೌಳಿಯುಪೇಕ್ಷೆಯೋ, ಆ ಭಗವಂತನೇ ನನ್ನನ್ನು ತಾತ್ಸಾರ ಮಾಡಿದನೇನೋ. ತಾನಿಂದ ಇಂದು ಶಿವ ಪದ ಭಕ್ತಿ ಶೂನ್ಯನೋ, ಅಥವಾ ನಾನೇ ಶಿವನಲ್ಲಿ ಸರಿಯಾಗಿ ಭಕ್ತಿ ಮಾಡ್ತಾ ಇದ್ದೀನೋ ಇಲ್ಲೋ. ಮಂದ ಭಾಗ್ಯನು ತಾನಲ ಎನ್ನುತ್ತ ಚಿಂತಿಸಿದ. ಒಟ್ಟಿನಲ್ಲಿ ನಾನು ಮಂದ ಭಾಗ್ಯ, ನನ್ನ ಹಣೆ ಬಾರ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾನಂತೆ. ಮತ್ತೆ ಬಿಟ್ಬಿಟ್ಟ ಯೋಚನೆನ. ಏಕೆ ಚಿಂತೆ? ಇನ್ಯಾತಕ್ಕೆ ಚಿಂತೆ ಮಾಡಬೇಕು? ವೃಥಾ ಮನೋವ್ಯತೆ ಕಾಕಲ ನಾನಗ್ನನಾಗೆ ಪಿನಾಕಿ ಮಾಡುವುದೇನು, ಮರೆ ಹೋಗುವೆನು ಮಹೇಶ್ವರನ. ನನಗೆ ಬುದ್ಧಿ ಕೊಟ್ಟಿದ್ದಾನೆ ಪರಮಾತ್ಮ, ನಾನು ಅವಿವೇಕ ಆದರೆ ಭಗವಂತ ಏನು ಮಾಡ್ತಾನೆ? ಛೇ, ಬರ್ತೀನಿ ನಾನಿವಾಗ, ಆ ಮಹೇಶ್ವರನನ್ನ ಮರೆ ಹೋಗ್ತೀನಿ, ನೋಡೋಣ. ಈ ಕಿರಾತನ ಹರಿಭವನು ಬಳಿಕೇಕೆ ನಿಮಿಷಕ್ಕೆ ಗೆಲುವೆನೆನುತ ವಿವೇಕ ಸಿರಿಯ ಕಟಾಕ್ಷ ಚಿತ್ತಕ್ಕೆ ಮಾರಿದನು ಮನವ. ಇಷ್ಟೊತ್ತಿಗೆ ಅವನಿಗೆ ವಿವೇಕ ಅನ್ನತಕ್ಕಂಥದ್ದು ಬಂತಂತೆ. ಆ ಭಗವಂತನನ್ನು ಧ್ಯಾನ ಮಾಡ್ತೀನಿ, ಅವನನ್ನು ಒಲಿಸ್ಕೊಂತೀನಿ, ಮತ್ತೆ ಬರ್ತೀನಿ, ಅದ್ಯಾಕೆ ಗೆಲ್ಲಲ್ಲೋ ಇವನ ಹತ್ರ ನೋಡ್ತೀನಿ. ಮಳಲ ಲಿಂಗವ ಮಾಡಿದನು. ಪಕ್ಕದಲ್ಲಿ ಒಂದು ನದಿ ಹರಿತಾ ಇತ್ತು, ಆ ನದಿ ಪಕ್ಕದಲ್ಲಿ ಮರಳಿತ್ತು. ಆ ಮರಳಿನಿಂದ ಲಿಂಗವನ್ನು ಮಾಡಿದನಂತೆ. ಮಳಲ ಲಿಂಗವ ಮಾಡಿದನು ನಿರ್ಗುಣನ ಸಗುಣಾರಾಧನೆಯ ಮನ್ನಣೆಗಳಲ್ಲಿ ವಿಸ್ತರಿಸಿದನು ವಿವಿಧಾಗ ಮೋಕ್ತದಲ್ಲಿ. ಕಡಗಿಲೆಯ ಬಂಧುರದ ಕಕ್ಕೆಯ ಸಣಬರಿಸದ ಕುಸುಮದಲ್ಲಿ ರಿಪುಗಣ ಭಯಂಕರ ನರ್ಚಿಸಿದನು ಅಂಧಾಸುರ ಅಂತಕನ. ರಿಪುಗಣ ಭಯಂಕರ ನರ್ಚಿಸಿದನು ಅಂಧಾಸುರ ಅಂತಕನ. ಆ ಮರಳಿನಲ್ಲಿ ಲಿಂಗವನ್ನು ಮಾಡಿದನಂತೆ. ಆ ಕಣಗಿಲೆ, ಕಕ್ಕೆ, ಗಿಡಗಳು ಅವು ಆ ಕಾಡಿನಲ್ಲೇನಿತ್ತೋ ಆ ಹೂಗಳನ್ನು ತಗೊಂಬಂದು ಆ ಭಗವಂತನ ತಲೆ ಮೇಲೆ ಇಟ್ಟಿದ್ದಾನೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಬರೀ ಪತ್ರ, ಪುಷ್ಪ, ಫಲ ಏನೂ ಇಲ್ಲ ಅಂದರೆ ಅಷ್ಟೇ ಸಾಕಪ್ಪ. ಒಂದು ಲೋಟ ನೀರು ಕೊಡು, ಒಂದು ಗುಟಕ್ಕೆ ನೀರು ಕೊಡು ಸಾಕು, ಭಕ್ತಿ ಇದ್ರೆ ನನಗೆ ಸಾಕು ಅಂತ ಪರಮಾತ್ಮ ಗೀತಾಚಾರ್ಯ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳಿದಾನಲ್ಲ, ಹಾಗೆ ಆ ಹೂಗಳನ್ನು ಶಿವನ ತಲೆಯ ಮೇಲೆ ಇಟ್ಟಿದ್ದಾನೆ.
ಅಮಲ ಶೈವಸ್ತವವ ಹೇಳಿದು ನಮಿಸಿದನು, ಬಲವಂದು ಪುನರಪಿ ವಿಮಲಮತಿ ಮೈಕ್ಕಿದನು ನಿಜ ಭಾವ ಶುದ್ಧಿಯಲಿ. ಶೈವಸ್ತವವನ್ನು ಹೇಳಿದನೆ, ಸುತ್ತನ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿದನೆ. ಕಮಲ ಭವ ಸುರವಂದ್ಯ ಗಿರಿಜಾರಮಣ ಭಕ್ತ ಕುಟುಂಬಿ ದೇವೋತ್ತಮ ತ್ರಿಯಂಬಕ ಪುಷ್ಟಿವರ್ಧನ ಕರುಣಿಸುವುದೆಂದ. ಪರಮಾತ್ಮ ಕಮಲ ಭವ ಸುರವಂದ್ಯ ದೇವೋತ್ತಮ ಗಿರಿಜಾರಮಣ ಭಕ್ತ ಕುಟುಂಬಿ ನೀನಾಗಿರತಕ್ಕಂಥವನೇ ನನ್ನನ್ನು ಕಾಪಾಡು ಅಂತ ಹೇಳಿ ನಮಸ್ಕಾರವನ್ನು ಮಾಡಿದನೆ. ಕೇಳ್ತಾನಂತೆ, ಗೆಲಿದನೆನ್ನನು ಶಬರ, ಈ ಶಬರ ನನ್ನನ್ನು ಗೆದ್ದಿದನಪ್ಪ ಬೇಟೆಗಾರ, ಈತನ ಗೆಲುವ ಶಕ್ತಿಯ ಕೊಡು, ಕಿರಾತನ ಬಲುಹು ಭಂಗಿಸಿತೆನ್ನ ಬಿಂಕದ ಒಡೆಯ ನೀನಿರಲು. ಪರಮಾತ್ಮ, ನನ್ನ ಬಿಂಕದ ಒಡೆಯನಾಗಿರತಕ್ಕಂಥ ನೀನಿದ್ದ ಮೇಲೆ ನನಗೆ ಯಾಕಯ್ಯ ಭಯ, ಆದರೂ ಕೂಡ ಇವನು ನನ್ನನ್ನು ಸೋಲಿಸ್ತಾ ಇದ್ದಾನಲ್ಲಪ್ಪ. ಹಲವು ಮಾತೇನಿವನ ಮುರಿವಗ್ಗಳಿಕೇನೇ ಕೃಪೆ ಮಾಡೆನುತ. ಎಷ್ಟು ಮಾತಾಡಿದ್ರೆ ಏನು ಬಂತು, ನಿಜವಾಗ್ಲೂ ಈಶ್ವರನ ಹತ್ರ ಮಾತಾಡಿದಂಗೆ ಮಾತಾಡ್ತಿದ್ದಾನಂತೆ. ಆ ಲಿಂಗದ ಹತ್ರ ಭಾವ ರೀತಿ ಇದೆ, ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ ಅಂತಾರೆ. ಆದ್ದರಿಂದ ಭಾವ ಇರಬೇಕು ಭಕ್ತಿಗೆ. ಇವ ನನ್ನ ಗೆಲ್ತಕ್ಕಂಥ ಶಕ್ತಿಯನ್ನು ಕೊಡೋ, ಕೃಪೆ ಮಾಡೆನುತ ಪರಬಲ ಭಯಂಕರ ನರ್ಚಿಸಿದನು ಶುಭ ಅಂಧಾಸುರ ಅಂತಕನ. ಅಂಧಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಶಿವನನ್ನ ಇವನು ಬಿಡ್ತಾ ಇದ್ದಾನಂತೆ. ತಿರುಗಿಬಿಟ್ಟ ಈ ಕಡೆ, ಕೊಟ್ಟಿದೀಯಳು ವರ. ತಿರುಗಿದ ಈ ಕಡೆ, ಕಾಣಬಹುದೋ ಜಬರ ನಿನ್ನಿ ಪ್ರಾಣವೆನ್ನಾಧೀನ, ಆ ಸ್ಥಾನುವಿನ ಬಲು ಹುಂಟು ಹಿಂಡುವೆ ನಿನ್ನ ಸುವ. ಶಬರ, ಮಿಸುಗಾಡಿದೆ ಅಂದ್ರೆ ನಿನ್ನ ಕುತ್ತಿಗೆ ಮುರಿದು ಬಿಸಾಕಿಬಿಡ್ತೀನಿ. ಯಾಕೆಂದ್ರೆ ಆ ಸ್ಥಾನುವಿನ ಬಲು ಹುಂಟು, ಆ ಶಿವನ ಬಲುಹು ನನ್ನ ಮೇಲೆ ಆಶೀರ್ವಾದ ನನ್ನ ಮೇಲಿದೆ ಕಣು. ಬಾರು ನೋಡೋಣ, ಬೇಕಾದ್ರೆ ನಿನಗೆ ಶಕ್ತಿ ಇದ್ರೆ. ಗೋಣ ಮುರಿವೆನ್ನು ಮಿಡುಕಿದೊಡೆ ಶಿವನಾಣೆ, ಮಿಸುಗಾಡಿದೆ ಅಂದ್ರೆ ನಿನ್ನ ಕುತ್ತಿಗೆ ಮುರಿದು ಬಿಸಾಕಿಬಿಡ್ತೀನಿ ಶಿವನ ಪಾದ ಸಾಕ್ಷಿಯಾಗಿ. ಬಾ ಸಮ್ಮುಖಕ್ಕೆ ಹಾಣಿಗಿನ್ನ ಅನುವಾಗೆನುತ ಎವೆ ಇಕ್ಕದೀಕ್ಷಿಸಿದ. ಆವಾಗ ಬಾ ನೋಡೋಣ ಅಂತ ಹೇಳ್ಬಿಟ್ಟು ಅವನ ಕಡೆ ಹಿಂಗೆ ತಿರುಗಿ ನೋಡಿದ್ನಂತೆ. ಒಂದು ಕ್ಷಣ ನೋಡಿದ್ನಂತೆ. ಏನಾಯ್ತಪ್ಪ ಈಶ್ವರನನ್ನು ನೋಡಿದಾಗ ಅಂದರೆ, ಕಂಡನರ್ಜುನನೀ ಕಿರಾತನ ಮಂಡೆಯಲ್ಲಿ ತಾಮಳಲ ಲಿಂಗದ ಮಂಡೆಯಲ್ಲಿ ಪೂಜಿಸಿದ ಬಹುವಿಧ ಕುಸುಮ ಮಂಜರಿಯ ಕಂಡನು. ಆ ಒಂದು ಮಳಲಿನ ಲಿಂಗದ ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ಹೂ ಪತ್ರೆಯನ್ನ ಇವನು ತಲೆ ಮೇಲೆ ಕಂಡ. ಮುರಿದು ಪುನರಪಿ ಕಂಡನೀ ಶಬರಂಗಿದೆತ್ತಣ ದಂಡಿಯೋ ಎನ್ನುತ್ತ ಸೈವೆರಗಾಗಿ ಆದನ ಪಾರ್ಥ. ಈ ಕಡೆ ನೋಡ್ತಾನೆ, ಆ ಲಿಂಗದ ಮೇಲಿಲ್ಲ ಆ ಹೂವು. ಈ ಕಡೆ ನೋಡ್ತಾನೆ, ಈಶ್ವರನ ತಲೆ ಮೇಲಿದವೇ. ಅಲ್ಲೇಲೆ ಇದ್ಯಾವುದು ಮೋಡಿ ಮಾಡಿದಾನೆ ಇವನು ಯಾರೋ ಕಳ್ಳ ಇರಬೇಕು, ಇವನ್ಯಾರೋ ಗಾರುಡಿ ಮಾಡಿದಾನೆ, ಮಾಯ ಮಾಡಿದಾನೆ, ಮಾಯ ಮಂತ್ರ ಕಲ್ತಿರ್ತಕ್ಕಂಥವನಿರ್ಬೇಕು ಇವನು. ಹಾಗಾದರೆ ನಾನು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವನು ನಿಜವಾದವನೋ ಅಲ್ಲೋ ಅಥವಾ ಇದೇನು ನಡೀತಾ ಇದೆ ಅನ್ನೋದನ್ನು. ಆಗಲಿದ ನಾರೈವ್ಯನೆನುತವನಾಗಮೋಕ್ತದಿ ಮತ್ತೆ ಲಿಂಗದ ಮೇಗರೆಯ ನಿರ್ಮಾಲ್ಯವನು ಬೇರಿರಿಸಿ ಭಕ್ತಿಯಲಿ. ಮತ್ತೆ ಬಂದ ಮಳಲ ಲಿಂಗ ಹತ್ರ ಬಂದ್ಬಿಟ್ಟ. ಮೇಲಿರ್ತಕ್ಕಂಥ ಹೂವಿನೆಲ್ಲ ತೆಗೆದಾಕಿದ. ಬೇರೆ ಬೇರೆ ಹೂಗಳನ್ನು ಕಿತ್ಕೊಂಬಂದು ತಿರ್ಗಾ ಶಿವನ ತಲೆ ಮೇಲಿಟ್ಟ. ಇದ್ರ ತಲೆ ಮೇಲೆ, ಯಾವುದು ಶಿವಲಿಂಗದ ಮೇಲೆ ಹೂಗಳನ್ನು ತಿರಿದೊಟ್ಟಿ ಕರುಣಾ ಸಾಗರನ ಬಲವಂದು ದಕ್ಷಿಣ ಯಾಗ ಹರನೇ ನಮ ಶಿವ ಎನ್ನುತ್ತ ಇತ್ತ ಮುಂದಾದ. ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಶಿವಾನನ್ನು ಕಾಪಾಡು ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಿಬಿಟ್ಟ. ಮತ್ತೆ ಕಂಡ ಪರಶುವಿನುತ್ತಮಾಂಗದ ಲೀಚೆಯಲಿ ಲಿಂಗೋತ್ತಮಾಂಗದ ಮೇಲೆ ಕಾಣನು ಕುಸುಮ ಮಂಜರಿಯ. ತಿರುಗಿ ಈ ಕಡೆ ಬಂದು ಈಶ್ವರನ ಕಡೆ ನೋಡಿದ್ರೆ ಆ ಲಿಂಗದ ತಲೆ ಮೇಲಿರ್ತಕ್ಕಂಥ ಹೂಗಳೆಲ್ಲ ಈಶ್ವರನ ತಲೆ ಮೇಲಿದಾವಂತೆ, ಬೇಟೆಗಾರನ ತಲೆ ಮೇಲೆ. ಈ ಕಡೆ ತಿರುಗಿ ನೋಡಿದ್ರೆ ಆ ಲಿಂಗದ ಮೇಲೆ ತಲೆ ಮೇಲೆ ಹೂಗಳಿಲ್ಲ. ಗಡ 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 ನಡಿಗಿಬಿಟ್ಟ. ತುತ್ತಿದವು ಕೌತುಕವರಂಜಿಸಿ ಹೊತ್ತವನು ಅದುಭುತವನು ಭಯಾನಕವೆತ್ತರಸದಲ್ಲಿ ಮುಳುಗಿದವು ಕಂಗಳು ಧನಂಜಯನ. ಎಷ್ಟು ಬುದ್ಧಿ ಹೇಳಿದ್ರೆ ಅವನಿಗೆ ಬುದ್ಧಿ ಬರ್ತಿತ್ತು. ಶಿವ ಸಾಕ್ಷಾತ್ ಪರಮಾತ್ಮ ಪರಮಶಿವ ಒಂದೇ ಕ್ಷಣಕ್ಕೆ ತನ್ನ
ನಿಜ ರೂಪವನ್ನು ತೋರಿಸ್ತಾ ಇದ್ದಾನೆ, ತನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಈ ಕಡೆ ನಿಂತ್ಕೊಂಡು ನೋಡಿಬಿಟ್ಟಿದ್ದಾನೆ, ಶಿಲೆ ನಿಂತಂಗೆ ನಿಂತು ಬಿಟ್ಟಿದ್ದಾನೆ. ಏನು ಮಾತಾಡೋದಕ್ಕೂ ಇವನಿಗೆ ಆಗ್ತಾ ಇಲ್ಲ. ಅವನು ಪರಮಾತ್ಮ ಶಿವ, ಸಾಕ್ಷಾತ್ ಶಿವ, ಸಾಕ್ಷಾತ್ ಈಶ್ವರ ಅನ್ನತಕ್ಕಂಥದ್ದು ಇವನ ಮನಸ್ಸಿಗೆ ತೋರಿದೆ. ಅನ್ಕಂತನಂತೆ, ಶಿವನಲ ಸಾಕ್ಷಾತ್ ಚತುರ್ದಶ ಭುವನ ಕರ್ತೃವಲ, ಕಿರಾತರು ವ್ಯವಹರಣೆ ಸುಳಿದುದು ಅಸ್ಮದನುಗ್ರಹಾರ್ಥವಲ್ಲ. ಶಿವನಲ, ಯೋ ರಾಮ, ಇವನೀಶ್ವರನ, ಶಿವನ, ಸಾಕ್ಷಾತ್ ಚತುರ್ದಶ ಭುವನ ಕರ್ತೃವಲ. 4 ಲೋಕಕ್ಕೂ 14 ಲೋಕಕ್ಕೂ ಒಡೆಯನಲ್ವೇ ಈತ ಶಿವ. ಕಿರಾತ ವ್ಯವಹರಣೆಯಲ್ಲಿ ಸುಳಿದು ದಸ್ಮದ ಅನುಗ್ರಹಾರ್ಥವಲ್ಲ. ನನ್ನ ಉದ್ಧಾರಕ್ಕೋಸ್ಕರ ಶಬರ ರೂಪದಲ್ಲಿ, ಬೇಟೆಗಾರನ ರೂಪದಲ್ಲಿ ಬಂದಿರತಕ್ಕಂಥದ್ದು ಆಶ್ಚರ್ಯ ಅನಿಸ್ತಾ ಇದೆಯಲ್ಲ. ಯವಗಿ ದಶನದ ತಪದ ಪಿತ್ತದ ಬವಣೆ ತಲೆಗೇರಿದುದಲ್ಲ. ಈ ಸಿಟ್ಟು ಅವಿವೇಕ ಅನ್ನತಕ್ಕಂಥದ್ದು ನನ್ನ ನೆತ್ತಿಗೇರ್ತಲ್ಲ. ಶಿವ ಶಿವ ಮಹಾದೇವ ಎನ್ನುತ್ತಲಿ ಮರುಗಿದನು ಕಲಿಪಾರ್ಥ. ಅಯ್ಯೋ ರಾಮ, ಎಂಥ ಪರಿಸ್ಥಿತಿ ಆಯ್ತಲ್ಲ ಭಗವಂತ, ಏನು ಗತಿ ಮಾಡಬೇಕಪ್ಪ? ತರ 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 ನಡುಗುತ್ತಿದ್ದಾನೆ, ಮೈಯೆಲ್ಲ ಕಟ್ಟು ಬೆವರಿಟ್ಬಿಟ್ಟಿದೆ, ಬಾಯಲ್ಲಿ ತ್ಯಾವ ಇಲ್ಲ. ಏನಾಯ್ತಪ್ಪ ಅವನಿಗೆ? ಹೃದಯ ವಿಬ್ಬಗಿಯಾಯಿತು, ಕಂಗಳು ಬೆದರಿದವು ವೈವರ್ಣದಲ್ಲಿ, ತನು ಗದಗದಿಸಿ ತಡಿಗಡಿಗೆ ಜಡಿದುದು ರೋಮ ಹರುಷದಲ್ಲಿ. ಹೃದಯ ವಿಬ್ಬಗಿಯಾಯಿತು, ಹೃದಯ 2 ಭಾಗವಾಯ್ತಂತೆ. ಗಡಗಡ ಗಡಗಡ ನಡುತ್ತಾ ಇದ್ದಾನೆ, ಎದೆ ಬಡಕಂತ ಇದೆ, ಕಣ್ಣುಗಳಲ್ಲಿ ನೀರು. ಉದುರಿದವು ನೇತ್ರಾಂಬು ಬಿಂಕದ ಬೆದರಿಕೆಯ ಮೂಢತೆಯ ತಿಳಿವಿನ ಮದದ ಭೇದದ ಗಾಯ ಘಾತಿಗೆ ಪಾರ್ಥನೊಳಗಾದ. ಏನು ಗತಿ ಮಾಡಬೇಕು? ಅವನ ಅಹಂಕಾರಕ್ಕೆ ಸರಿಯಾದ್ದೊಂದು ಪೆಟ್ಟು ಬಿದ್ದಿದೆ. ಏನು ಗತಿ ಮಾಡಬೇಕು? ಏನು ಗತಿ ಮಾಡಬೇಕು? ಶ್ವೇತ ಜಲದಲ್ಲಿ ಮಿಂದು ಪುನರಪಿ ಖೇದ ಪಂಕದೊಳದ್ದು, ಬಹಳ ವಿಷಾದ ರಜದಲ್ಲಿ ಹೊರಳಿ ಭಯರಸದಲ್ಲಿ ನದಿಯಳಿ ಸಾಡಿ, ಮೈದೆಗೆದು ಮರನಾಗಿ ದೆಸೆಯಲಿ ಬೀದಿವರೆವುತ ವಿವಿಧ ಭಾವದ ಭೇದದಲ್ಲಿ ಮನ ಮುಂದುಗೆಟ್ಟುದು ಗೆಡುತ್ತಿದ್ದುದು ಧನಂಜಯನ. ಏನು ಮೈಯೆಲ್ಲ ಕಟ್ಟು ಬೆವರಿಟ್ಬಿಟ್ಟಿದೆ. ನಮಸ್ಕಾರ ಮಾಡ್ತಾನೆ, ಹೊರಳಾಡ್ತಾನೆ, ಎದ್ದು ನಿಂತ್ಕೊಂತಾನೆ, ಕಣ್ಣಲ್ಲೆಲ್ಲ ನೀರು, ದಿಟ್ಟಿಸಿ ನೋಡ್ತಾನೆ, ನಗ್ತಾನೆ, ಅಳ್ತಾನೆ. ಏನು ಮಾಡಬೇಕು ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗ್ತಾ ಇಲ್ಲ. ಬಂದಿರತಕ್ಕಂಥದ್ದು ಶಿವ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಇವನ ಗತಿ ಏನು ಅಂತಕ್ಕಂಥದ್ದು ಇವನಿಗೆ ಅರ್ಥ ಆಗ್ತಾ ಇಲ್ಲ. ಅಂದ್ಕಂತಾನಂತೆ, ಅಯ್ಯೋ ರಾಮ, ಏಸು ಮಂತ್ರ ಏಸು ಬಾಣದಲೆಚ್ಚರಿಯು ಹೊರಸೂಸಿದವು ನಾನರಿದುದಿಲ್ಲ. ಎಷ್ಟು ಬಾಣ ಬಿಟ್ಟರೂ ಕೂಡ ಅವನ ಹತ್ರಕ್ಕೆ ಹೋಗ್ತಿದ್ದವಾಗಲೇ ಹಿಂದಕ್ಕೆ ಬರ್ತಿದ್ದಾವೆ ಅಂತಕ್ಕಂಥ ಜ್ಞಾನನೇ ನನಗಿಲ್ವಲ್ಲ. ಮಹಾಶರೌಘವ ಕಳುಹೆ ನುಂಗಿದಡರಿದೇನೆ ಬಳಿಕ. ಮಂತ್ರಾಸ್ತ್ರಗಳು, ಶಕ್ತಾಸ್ತ್ರಗಳು, ಮಹಾಸ್ತ್ರಗಳು ಬಿಟ್ಟಾಗ ಬಾಯಿ ತೆಗೆದು ನುಂಗಿಬಿಟ್ನಲ್ಲ, ಅದೇನಾದರೂ ನನಗೆ ಗೊತ್ತಿದೆಯಾ? ಇವಾಗ ಅವೆಲ್ಲ ಜ್ಞಾಪಕ ಬರ್ತಿದ್ದಾವೆ ಅವನಿಗೆ. ಆಶರಾಸನ ಖಡ್ಗವನು ಕೊಳಲೈಸರೊಳಗೆ ಚೆತ್ತನೆ. ಆ ಬಿಲ್ಲು, ಬಾಣ, ಬತ್ತಳಿಕೆ, ಏನೇನು ಆಯುಧ ಎಲ್ಲವನ್ನ ಕಸ್ಕಣ್ಣಲ್ಲ. ನನಗೇನಾದರೂ ಗೊತ್ತಾಯ್ತಾ? ಹಿಂದಿಯೇ ಸುಜನ್ಮದ ಜಾಡ್ಯ ಜವನಿಕೆಯಾಯಿತು ತನಗೆಂದ. ಅದೆಷ್ಟು ಜನ್ಮದ ಜಾಡ್ಯದಿಂದ ನನಗೆ ಮಂಕು ಮುಚ್ಚಿಕೆ ಅಂತ ಗೊತ್ತಿಲ್ಲ ಅಂತನಂತೆ ಪರಮಾತ್ಮನ ಅನ್ಕಂತಾನೆ. ಅವನನು ಜಪಯಜ್ಞದಲ್ಲಿ ಸಂಭಾವಿಸುವರೋ, ಅವನ ಪದಾಂಬುಜ ಸೇವೆಯಲ್ಲಿ ಸನಕಾದಿಗಳು ಧನ್ಯಾಭಿಮಾನಿಗಳು. ಅವನೊಬ್ಬನು ನಾದಬಿಂದು ಕಳಾವಿತ ವಿಶೇಷಾತೀತನೋ, ಆತನೊಳಾವು ಸಮರಕ್ಕೆ ಸೆಣಸಿದೆವಲ ಶಿವ ಶಿವ ಎಂದ. ಯಾವನನ್ನ ಜಪಯಜ್ಞದಲ್ಲಿ ಸಂಭಾವಿಸ್ತಾರೋ, ಯಾವನ ಪದಾಂಬುಜದಲ್ಲಿ ಸನಕಾದಿಗಳು ಧನ್ಯಾಭಿಮಾನಿಗಳು, ಯಾವನು ನಾದಬಿಂದು ಕಳಾತೀತನಾಗಿದನು, ಓಂಕಾರ ಸ್ವರೂಪನಾಗಿದನು, ಅವನ ಒಂದು ಹತ್ರ ನಾನಿಷ್ಟೊತ್ತು ಹೊಡೆದಾಡಿದೀನ. ಎಂಥ ಕೆಲಸ ಮಾಡಿಬಿಟ್ಟಿದ್ದೀನಲ್ಲ ಶಿವ ಶಿವ. ಅವನನು ಯಜ್ಞಾದಿ ಕರ್ಮದೊಳಾವನನು ನಿಯಮಾದಿ ಯೋಗದೊಳಾವನನು ವಿವಿಧಾರ್ಚನಾಂಕಿತ ಭಕ್ತಿ ಭಾವದಲ್ಲಿ. ಅವನನು ಜೀವಾತ್ಮ ಚೈತನ್ಯಾತ್ಮಲಂಬನನೆಂಬ ಮಿಂದು ಭಜಿಸುವರ ಉರಣದಲ್ಲಿ ಸೆಣಸಿದವಲ ಶಿವ ಶಿವ ಎಂದ. ಯಾವನನ್ನ ಯಜ್ಞ
ದಿಂದ ಪೂಜೆ ಮಾಡ್ತಾರೋ, ನಿಯಮಾದಿಗಳಿಂದ ಪೂಜೆ ಮಾಡ್ತಾರೋ, ವಿವಿಧ ಅರ್ಚನೆಗಳಿಂದ ಪೂಜೆ ಮಾಡ್ತಾರೋ, ಅವನು ಜೀವಾತ್ಮ ಚೈತನ್ಯಾತ್ಮನೆಂಬುವನು, ಜೀವನಿಗೆ ಚೈತನ್ಯ ಕೊಡ್ತಕ್ಕಂಥವನು ಯಾವನು, ಅವನನ್ನ ಹತ್ರ ನಾನು ಇಷ್ಟೊತ್ತು ಹೊಡೆದಾಡಿದ್ದೀನಲ್ಲ, ಎಂಥ ಕೆಲಸ ಮಾಡಿದ್ದೀನಿ. ಲೋಕವಾವನ ಮಾಯೇ ಈ ಜಗ ಕಾಕೆವಾಳರದಾರು, ಚಂದ್ರ ದಿವಾಕರ ಗ್ರಹ ರಾಶಿ ತಾರೆಗಳಾರ ತೇಜದಲ್ಲಿ, ಲೋಕ ರಚನಾ ರಕ್ಷೆ ಸಂಸ್ಕೃತಿಯ ಕರಣೆ ತಾನಾರದ, ಜಗದೇಕ ದೈವದ ಕೂಡೆ ತೋಟಿಯೇ ಶಿವ ಶಿವ ಎಂದ. ಇಡೀ 14 ಲೋಕ ಯಾವನ ಮಾಯಿಂದ ತುಂಬಿದೆಯೋ, ಚಂದ್ರಗ್ರಹಗಳು, ನವಗ್ರಹಗಳು, ರಾಶಿಗಳು, ನಕ್ಷತ್ರಗಳು ಎಲ್ಲ ಯಾವ ಚೈತನ್ಯದಿಂದ ಬೆಳಗ್ತಾ ಇದೆಯೋ ಅಂಥ ಪುಣ್ಯಾತ್ಮನ ಹತ್ರ ನಾನು ಹೊಡೆದಾಡಿದ್ದೀನಲ್ಲ, ನಾನಿನ್ನೆಂಥ ಅವಿವೇಕಿ. ಜೀವರೂಪನು ಸಾಕ್ಷಿ ಕೂಟಸ್ಥಾವಲಂಬನ ಕರ್ತೃಚೇತನ ನಾವನಿ ಕ್ಷೇತ್ರಜ್ಞ ಅನಂತರ್ಯಾಮಿ ಸನ್ನೆಯಲ್ಲಿ, ಅವನಮಲ ಪ್ರತ್ಯಗಾತುಮನಾವನರು ಪರಮಾತ್ಮನೀಶ್ವರನಾವನಾತನ ಕೂಡೆ ಕದನವೇ ಶಿವ ಶಿವ ಎಂದ. ಪ್ರತಿಯೊಂದಕ್ಕೂ ಸಾಕ್ಷೀಭೂತನಾಗಿರ್ತಕ್ಕಂಥವನು, ಚೇತನ ಸ್ವರೂಪನಾಗಿರ್ತಕ್ಕಂಥವನು, ಅನಂತನಾಗಿರ್ತಕ್ಕಂಥವನು, ಅಂಥವನು ಅಂತರ್ಯಾಮಿಯಾಗಿರ್ತಕ್ಕಂಥವನು, ಪ್ರತ್ಯೇಗಾತ್ಮನಾಗಿರ್ತಕ್ಕಂಥವನು, ಪರಮಾತ್ಮನಾಗಿರ್ತಕ್ಕಂಥವನು, ಈಶ್ವರನಾಗಿರ್ತಕ್ಕಂಥವನ ಹತ್ರ, ಶಿವನ ಹತ್ರ ನಾನಿಷ್ಟೊತ್ತು ಹೊಡೆದಾಡಿದನಲ್ಲ, ನಾನು ಮನುಷ್ಯನ. ಸ್ಫುರದ ಲಿಂಗನು ಲಿಂಗ ಮೂಲೋತ್ಕರನುದಾರನು, ಅವ್ಯಕ್ತ ಸದಸತ್ಪರ ಪರ ಪರಶಿವನಾರು ಶೈವೋತ್ಕರುಷಲಿಂಗದಲ್ಲಿ, ಪರಮ ಪರರೂಪಾತ್ಪರ ಪರಾತ್ಪರ ನಿರೂಪನು ಅದಾವನೋ ಆತನೊಳರೇ ನಾವೆಚ್ಚಾಡಿದೇವಲ ಶಿವ ಶಿವ ಎಂದ. ಪರಾತ್ಪರನಾಗಿರ್ತಕ್ಕಂಥವನು, ಲಿಂಗರೂಪನಾಗಿರ್ತಕ್ಕಂಥವನು, ಮೂಲೋತ್ಕರನಾಗಿರ್ತಕ್ಕಂಥವನು, ಉದಾರ ವ್ಯಕ್ತನಾಗಿರ್ತಕ್ಕಂಥವನು, ಪರಮಶಿವನಾಗಿರ್ತಕ್ಕಂಥವನು, ಇಂಥ ಪರಮಾತ್ಮನ ಹತ್ತಿರ, ಶಿವನ ಹತ್ತಿರ ನಾನು ಹೊಡೆದಾಡಿದ್ದೀನಲ್ಲ, ನನಗೆ ಜ್ಞಾನ ಇದೆಯಾ? ಆ ಉಕಾರ ಆ ಅಕಾರ ಉಕಾರ ವಿಮಲಮಕಾರ ಯುಕ್ತೇಕಾಕ್ಷರದ ವಿಸ್ತಾರಿಯಾವನ ಮಾತೃಕಾಕ್ಷರ ರೂಪನ ಕ್ಷಯನೋ, ಆ ಉಮಾ ಆಕಾರವಾಗಿರ್ತಕ್ಕಂಥ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಹತ್ರ ನಾನು ಹೊಡೆದಾಡಿದ್ದೀನ. ಆರು ವಾಂಗ್ಮಯನಾರು, ವಾಚೋ ದೂರನಾರು, ವಚೋ ನಿಯಾಮಕನಾರು, ಆತನ ಕೂಡೆ ಮಗೆ ಕಲಹವೇ ಶಿವ ಶಿವ ಎಂದ. ವಾಂಗ್ಮಯನಾಗಿರ್ತಕ್ಕಂಥವನು ಯಾರು? ವಾಚೋ ದೂರನಾಗಿರ್ತಕ್ಕಂಥವನಾರು, ವಚೋ ನಿಯಮನಾಗಿರ್ತಕ್ಕಂಥವನು ಯಾರು? ಅಂದರೆ ಸ್ತುತಿಗೆ ಸಿಲುಕದೇ ಇರತಕ್ಕಂಥವನು, ಯಾವುದಕ್ಕೂ ಸಿಗದೇ ಇರತಕ್ಕಂಥವನ ಹತ್ರ ನಾನು ಹೊಡೆದಾಡಿದ್ದೀನಲ್ಲ. ನಾನು ಮನುಷ್ಯನ, ನನಗೇನಾದರೂ ಜ್ಞಾನ ಇದೆಯಾ? ತಲೆಗೆ ಬುದ್ಧಿ ಇತ್ತ? ಗಾಹು ಹತ್ತಿಗಡ ನಿರ್ದೇಹನೊಡನೆ, ದೇಹವೇ ಇಲ್ಲದೆ ಇರತಕ್ಕಂಥವನ ಹತ್ರ ಒಬ್ಬರು ಮ್ಯಾಲೊಬ್ಬರು ಬಿದ್ದು ಹೊಡೆದಾಡಿದ್ದೀನಲ್ಲ, ಶರೀರನೇ ಇಲ್ಲ ಅವನಿಗೆ. ಮಹಾಶರೌಘಕ್ಕೆ ಮೇಹುಗಡ ಜೀವನವು ಮೃತ್ಯುಂಜಯನ ಸೀಮೆಯಲ್ಲಿ, ಮೃತ್ಯುವಿನ್ನೇ ಜಯಿಸಿರ್ತಕ್ಕಂಥವ್ರ ಮೇಲೆ ಬಾಣ ಬಿಟ್ಟರೆ ಕೆಲಸ ಮಾಡ್ತಾವ. ಆಹಮೂದಲೆಗಡ ಸುನಿಗ ವ್ಯೂಹ ದೂರನ ಕೂಡೆ, ಯಾವ ಮಾತಿಗೂ ಸಿಗದೇ ಇರತಕ್ಕಂಥವನಿಗೆ ನಾನು ಮೂದಲೆ ಮಾಡಿದರೆ, ಬೈದರೆ ಅವನಿಗೆ ತಾಕ್ತವ. ಹರನೊಡನ ಹವಕ್ಕೆ ಸಮಜೋಡಿ ನಾವು ಗಡ ಶಿವ ಶಿವ ಎಂದ. ಈಶ್ವರನ ಹತ್ರ ನಾವು ಸರಿ ಸಮಾನ ಯುದ್ಧ ಮಾಡೋದಕ್ಕೆ. ಎಲ್ಲಿಗೋಗಿತ್ತು ನನ್ನ ತಲೆ? ಯವಗೆರಡು ಕಣು ವಿಶ್ವತೋ ಚಕ್ಷುವಿನೊಡನೆ ಸಕ್ರೋಧ ದರುಶನ, ಯವಗೆರಡು ಭುಜ ವಿಶ್ವತೋ ಭುಜನೊಡನೆ ಸಂಗ್ರಾಮ, ಭುವನ ಚರಣನ ವಿಶ್ವತೋ ಮುಖ ಶಿವನ, ನಮ್ಮಿ ಕಾಲು ನಾಲಗೆ ಅವಗಡಿಸಿ ಗೆಲ್ಲಲಾವು ಸಮರ್ಥರೇ ಶಿವ ಶಿವ ಎಂದ. ನನಗೆರಡೇ ಕಣ್ಣು, ವಿಶ್ವತೋಚಕ್ಷುವಾಗಿರ್ತಕ್ಕಂಥ ಪರಮಾತ್ಮನ ಹತ್ರ ಯುದ್ಧ. ಎರಡು ಭುಜ, ವಿಶ್ವತೋ ಭುಜನಾಗಿರ್ತಕ್ಕಂಥವನು, ವಿಶ್ವವೇ ಅವನ ಭುಜ. ಅವನ ಹತ್ರ ಹೊಡೆದಾಡಿದರೆ ಅರ್ಥ ಇದೆಯಾ? ಹೂಡಿ ಜಗವನ್ನು ಜಗದ ಜೀವರ ಕೂಡೆ ಬೆರೆಸಿ ಸಮಸ್ತ ವಿಷಯದೊಳಾಡಿ ಸೊಗಸುವನಾವನುಪಭೋಗ ಪ್ರಪಂಚದಲ್ಲಿ, ಹೂಡದ ಅಳಿಯದ ಗಮಿಸಿ ಮರಳದ ಕೂಡದ ಅಗಲದ ನಿತ್ಯ ತೃಪ್ತ ನಿರೂಢನೊಡ ನೆಚ್ಚಾಡಿದೇನಲ್ಲ ಶಿವ ಶಿವ ಎಂದ. ಜಗವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಅವನಿಂದ ಸೃಷ್ಟಿಯಾಗಿರ್ತಕ್ಕಂಥವನು ನಾನೆತ್ತ, ಇವನ ಹತ್ರ ಹೊಡೆದಾಡಿದೇನಲ್ಲ ಅಂತ ಹೇಳಿ ಅವನು ಬಹಳಷ್ಟು ಬೇಜಾರಾಗಿದ್ದಾನೆ ಅಂತ ಹೇಳ್ತಕ್ಕಂಥ ಈ ಸಂಧಿ. ಇಲ್ಲಿಗೆ ನಾವು ಈ ಸಂಧಿಯನ್ನು ಮುಗಿಸೋಣ, ಮುಂದೆ ಮುಂದುವರೆಸೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.